ಹಾಯ್ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾನು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನಿಮಗೆ ಗೊತ್ತಿದೆ, ಈಗ ಲಾಸ್ಟ್ ಒಂದು 3 ಮಂತ್ಸ್ ಬ್ಯಾಕು ನವೆಂಬರ್ ಡಿಸೆಂಬರ್ಲೆಲ್ಲ ನಿಮಗೆ KPSCಯಿಂದ FDA SDA ಎಕ್ಸಾಮ್ ಕಾಲಾಗಿದೆ. ಬಟ್ ಈ COVID-19ಇಂದ ಎಕ್ಸಾಮ್ಸ್ನ ಈಗ ಜೂನ್ನಲ್ಲಿ ಕಂಡಕ್ಟ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಬಟ್ ನನಗೆ ಗೊತ್ತು ನೀವೆಲ್ಲರೂ FDA SDA ಎಕ್ಸಾಮ್ ತೊಗೊಂಡಿದ್ದೀರಾ. ಈ SDA ಎಕ್ಸಾಮ್ ತೊಗೊಳ್ಳೋರು PUC ಆಗಿದ್ದರೆ ಸಾಕಾಗಿರುತ್ತೆ, 18 ಇಯರ್ಸ್ ಏಜ್ ಆಗಿರಬೇಕು. ಹಾಗೆ FDA ಎಕ್ಸಾಮ್ ತೊಗೊಳ್ಳೋರು ಡಿಗ್ರಿ ಕಂಪ್ಲೀಟ್ ಮಾಡಬೇಕು. ಈ FDA SDA ಎಕ್ಸಾಮ್ ಏನು ಎಕ್ಸಾಮ್ ಪ್ಯಾಟ್ರನ್ ಇದೆ, ಪ್ಯಾಟ್ರನ್ ಈಸ್ ಸೇಮ್. ಬಟ್ ಕ್ವಾಲಿಫಿಕೇಷನ್ ಅಂತ ಬಂದಾಗ ಡಿಗ್ರಿ ಸ್ಟೂಡೆಂಟ್ಸ್ ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರೋರು FDA ತೊಗೋಬೇಕು. PU ಕಂಪ್ಲೀಟ್ ಆಗಿ 18 ಇಯರ್ಸ್ ಏಜ್ ಆಗಿರೋರು SDA ತೊಗೋಬೋದು. ಸ್ಪೆಷಲಿ ಈ ವಿಡಿಯೋನ ನಾನು ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಯಾರು ಈಗ ಪ್ರೆಸೆಂಟ್ ಇನ್ನು ಓದ್ತಾ ಇದ್ದಾರೆ, ಇನ್ನು ಅಂಡರ್ ಗ್ರ್ಯಾಜುಯೇಷನಲ್ಲಿದ್ದಾರೆ, ಆ ಮಕ್ಕಳಿಗೆ ಒಂದು ಟಿಪ್ಸ್ ಆಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ಮಕ್ಕಳು ನೀವು SDA ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀರಾ. ಹಾಗೆ FDA ಎಕ್ಸಾಮ್ಗೆ ನೀವು ಎಲಿಜಿಬಲ್ ಇರಲಿಲ್ಲ, ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ತಿದ್ದಂಗೆ ಅಪ್ಲೈ ಮಾಡ್ಬೋದು. ಪರವಾಗಿಲ್ಲ, ಈ ವರ್ಷ ಅಲ್ಲದಿದ್ದರೆ ಮುಂದಿನ ವರ್ಷ ನೀವು ಮತ್ತೆ ಕಾಲ್ ಮಾಡಿದಾಗ ಎಲಿಜಿಬಲ್ ಆಗ್ತೀರಾ. ಪ್ಯಾಟ್ರನ್ ಒಂದೇ ಇರೋದ್ರಿಂದ FDA SDA ಎಕ್ಸಾಮ್ನ ಪರೀಕ್ಷೆ ಹೇಗಿರುತ್ತೆ, ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ಒಂದು ಐಡಿಯಾನ ಅಥವಾ ಟಿಪ್ಸ್ನ ನಾನು ಕೊಡೋಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುಧಾರಾಣಿ ಆರ್, ಅಸಿಸ್ಟೆಂಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚಿಕ್ಕನಾಯಕನಹಳ್ಳಿ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್. ಆ್ಯಂಡ್ ಶುರು ಮಾಡೋಣ. ನೋಡಿ, FDA ಮತ್ತು SDA ಎಕ್ಸಾಮು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆ್ಯಂಡ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎರಡು ಗ್ರೂಪ್ ಸಿನೇ. ಇಲ್ಲಿ ಸಿಲೆಬಸ್ಸು ಮತ್ತು ಎಕ್ಸಾಮ್ ಸೇಮ್ ಇರುತ್ತೆ. ಸಿಲೆಬಸ್ ಅಂತ ಬಂದಾಗ ನಿಮಗೆ ತ್ರೀ ಕ್ವೆಶನ್ ಪೇಪರ್ಸ್ ಇರುತ್ತೆ, ಅಂದರೆ 3 ಪ್ಯಾಟ್ರನ್ಸ್ ಇರುತ್ತೆ. ಅದರಲ್ಲಿ ಒಂದು ಕಂಪಲ್ಸರಿ ಕನ್ನಡ. ಈ ಕಂಪಲ್ಸರಿ ಕನ್ನಡ ಎಲ್ಲರೂ ಬರಿಬೇಕಂತಿಲ್ಲ. ಕಂಪಲ್ಸರಿ ಕನ್ನಡ ಯಾರಿಗಿರುತ್ತೆ ಅದು ವಿವರಣಾತ್ಮಕವಾಗಿರುತ್ತೆ. ನೀವು ರೈಟಿಂಗಲ್ಲಿ ಫುಲ್ಲು ಡಿಸ್ಕ್ರಿಪ್ಟಿವ್, ಪ್ರಬಂಧ, ಟ್ರಾನ್ಸ್ಲೇಷನ್ನು, ಎಸ್ಸೆ ಅಂದರೆ ಇದು ಟ್ರಾನ್ಸ್ಲೇಷನ್ ಇರುತ್ತೆ. ಈ ರೀತಿ ಇರುತ್ತೆ ಪೂರ್ತಿ, ಅಂದರೆ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ನೀವು ವಿವರಣಾತ್ಮಕವಾಗಿ ಲೆಟರ್ ರೈಟಿಂಗು ಈ ರೀತಿ ಇರುತ್ತೆ. ಇದನ್ನು ಯಾರಿಗೆ ಈ ಪೇಪರ್ ಅಪ್ಲಿಕಬಲ್ ಅಂತ ಅಂದರೆ, ಯಾರು SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿರಲ್ಲ, ಫುಲ್ ಇಂಗ್ಲೀಷ್ ಮೀಡಿಯಮ್ ಓದಿರ್ತಾರೆ, ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರಲ್ಲ, ಅವ್ರು ಮಾತ್ರ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕಾಗತ್ತೆ. ಅದು ವಿವರಣಾತ್ಮಕವಾಗಿ ರೈಟಿಂಗಲ್ಲಿ. ಅಲ್ಲದೆ ಪೇಪರ್ 2, ಪೇಪರ್ 3 ಅಂತ ಇರುತ್ತೆ. ಈ ಪೇಪರ್ 2 ಬಂದು ಜನರಲ್ ನಾಲೆಡ್ಜು. ಸಾಮಾನ್ಯಕ್ಕೆ ನಮ್ಮ ರೂರಲ್ ಮಕ್ಕಳೆಲ್ಲ ಕನ್ನಡ ಮೀಡಿಯಮಲ್ಲೇ ಓದಿರ್ತೀರ. ನೀವು SSLC ಎಕ್ಸಾಮು ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ನೀವು ಕನ್ನಡನೇ ತೊಗೊಂಡಿರೋದ್ರಿಂದ ಸೊ ನಿಮಗೆ ಆ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತೆ, ಡಿಸ್ಕ್ರಿಪ್ಟಿವ್ ಪೇಪರಿಂದ ವಿನಾಯಿತಿ ಇರುತ್ತೆ. ಅದಲ್ಲದೆ ನೀವು 2 ಪೇಪರ್ನ ಬರೀಬೇಕು. ಒಂದು ಜನರಲ್ ನಾಲೆಡ್ಜ್ ಆ್ಯಂಡ್ ಅನದರ್ ಒನ್ ಜನರಲ್ ಕನ್ನಡ ಆರ್ ಇಂಗ್ಲೀಷ್. ಎರಡರಲ್ಲಿ ಒಂದನ್ನು ಚೂಸ್ ಮಾಡಬೇಕು, ಕನ್ನಡ ಆರ್ ಇಂಗ್ಲೀಷು. ಸೊ ಇಲ್ಲಿ ಜನರಲ್ ನಾಲೆಡ್ಜ್ ಪೇಪರಲ್ಲಿ 100 ಕ್ವೆಶನ್ಸ್ ಇರ್ತವೆ. ಈ ಜನರಲ್ ನಾಲೆಡ್ಜ್ ಪೇಪರಲ್ಲಿ 100 ಕ್ವೆಶನ್ಸ್ ಇರ್ತವೆ. 100 ಕ್ವೆಶನ್ಸ್ ಇರುತ್ತೆ. 1.5 hour ಟೈಮ್ ಕೊಡ್ತಾರೆ ನಿಮಗೆ. 1.5 hour ಟೈಮ್ ಕೊಡ್ತಾರೆ. 100 ಕ್ವೆಶನ್ಸ್ ಇರುತ್ತೆ. ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂದರೆ ಆಬ್ಜೆಕ್ಟಿವ್ ಟೈಪು. 4 ಆಪ್ಷನ್ಸ್ ಇರುತ್ತೆ. 100 ಪ್ರಶ್ನೆಗಳಿಗೂ 4 ಆಪ್ಷನ್ಸ್ ಇರುತ್ತೆ. ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡಬೇಕಾಗತ್ತೆ. ಜನರಲ್ ನಾಲೆಡ್ಜ್ ಪೇಪರಲ್ಲಿ 100 ಕ್ವೆಶನ್ಸ್ ಇರುತ್ತೆ. ಟೈಮು 1.5 hour ಇರುತ್ತೆ. ನೀವು ಚೂಸ್ 4 ಆಪ್ಷನ್ಸ್ ಇರುತ್ತೆ. ಈಚ್ ಕ್ವೆಶನ್ಸ್ ಹ್ಯಾಸ್ 4 ಆಪ್ಷನ್ಸ್. ನೀವು ಇದರಲ್ಲಿ ಯಾವುದಾದ್ರೂ ಒಂದು ಸರಿಯಾದ ಉತ್ತರವನ್ನು ಮಾರ್ಕ್ ಮಾಡಬೇಕು. ಸದ್ಯಕ್ಕೆ FDA SDAಗೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಪೊಲೀಸ್ಗೆಲ್ಲ ಆಲ್ರೆಡಿ, ಕಾನ್ಸ್ಟೇಬಲ್ಸ್ಗೆಲ್ಲ ನಿಮಗೆ ನೆಗೆಟಿವ್ ಇನ್ಕ್ಲೂಡ್ ಮಾಡಿದ್ದಾರೆ. ಬಟ್ ನೋಟಿಫಿಕೇಷನ್ನ ನಾನು ನೋಡೋದ ಮಟ್ಟಿಗೆ ಸದ್ಯಕ್ಕೆ KPSCನಲ್ಲಿ FDA SDAಗೆ ಯಾವುದೂ ನೆಗೆಟಿವ್ ಇಲ್ಲ. ಹಾಗಾಗಿ ತಪ್ಪು ಉತ್ತರಕ್ಕೆ ಅಂಕ ಕಳೀತಾ ಇಲ್ಲ. ನೆಕ್ಸ್ಟ್ 2ನೇ ಪೇಪರ್ ಬಂದು ಜನರಲ್ ಕನ್ನಡ ಅಥವಾ ಇಂಗ್ಲೀಷ್. ಈ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಯಾವುದಾದ್ರು ಒಂದು ಪೇಪರ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಏನಿಲ್ಲ, ಇದು ಕೂಡ 100 ಕ್ವೆಶನ್ಸು, ಸೇಮ್ 1.5 hour. 100 ಕ್ವೆಶನ್ಸ್, 1.5 hour ಟೈಮು.
ಇಲ್ಲಿ ಏನು ಟೆಸ್ಟ್ ಮಾಡ್ತಾರೆ ನಿಮಗೆ ಜನರಲ್ ಕನ್ನಡ ಅಂತಂದರೆ ಈ ಲ್ಯಾಂಗ್ವೇಜ್ ಮೇಲಿನ ಹಿಡಿತ. ಈಗ ವಿರುದ್ಧಾರ್ಥಕ ಪದಗಳು, ಆಪೋಸಿಟ್ ವರ್ಡ್ಸು, ಸಮಾನಾರ್ಥಕ ಪದಗಳು, ಸಂಧಿ, ಸಮಾಸ, ಕವಿಗಳ ಪರಿಚಯ, ಈ ರೀತಿ ಕಾಗುಣಿತ, ನಿಮ್ಮ ಕಾಗುಣಿತ ಹೇಗೆ, ಮಿಸ್ಟೇಕ್ಸ್ ಇಲ್ದಂಗೆ ಕಾಗುಣಿತ ಚೆಕ್ ಮಾಡೋದು, ಈ ರೀತಿ ವ್ಯಾಕರಣದ ಬಗ್ಗೆ, ಕನ್ನಡ ಸಬ್ಜೆಕ್ಟ್ನ ನಾಲೆಡ್ಜ್ ಬಗ್ಗೆ ನಿಮಗೆ ಚೆಕ್ ಮಾಡ್ತಾರೆ ಅಷ್ಟೇ. ಕನ್ನಡ ಫುಲ್ಲು ನಾನು ಹೇಳ್ತೀನಿ, ಅದು ಕ್ವಶನ್ ಪೇಪರ್ ಪ್ಯಾಟ್ರನ್ ಏನು ಅಂತ ನಿಮಗೆ ನಾನು ಹೇಳ್ತೀನಿ. ಫಸ್ಟ್ ನಾವು ಜನರಲ್ ನಾಲೆಡ್ಜ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಈ ಜನರಲ್ ನಾಲೆಡ್ಜ್ ಪೇಪರಲ್ಲಿ ಏನು ಕ್ವಶನ್ಸ್ ಇರುತ್ತೆ ನಾನು ಹೇಳಿದೆ, 100 ಕ್ವಶನ್ಸ್ ಇದೆ ಅಂತ ಹೇಳಿದೆ, 1.5 hour ಟೈಮ್ ಅಂತ ಹೇಳಿದೆ. ಹಾಗಿದ್ರೆ ಆ 100 ಕ್ವಶನ್ಸ್ ಏನೆಲ್ಲ ಬರುತ್ತೆ ನೀವು ಸಿಲೆಬಸ್ ನೋಡಿರ್ಬೋದು. ನೋಡಿ, ಜನರಲ್ ನಾಲೆಡ್ಜ್ ಪೇಪರಲ್ಲಿ ಏನೇನಿರುತ್ತೆ ಅಂದರೆ, ಫಸ್ಟು ಇತಿಹಾಸ, ಅಂದರೆ ಇದೇ ಆರ್ಡ್ರಲ್ಲಿ ಇರಬೇಕು ಅಂತಲ್ಲ, ಆ ಕ್ವಶನ್ ಪೇಪರು ನಿಮಗೆ ಸೀರೀಸಲ್ಲಿ ಹೋಗುತ್ತೆ, ABCDEF ಅಂತ. ಅದು ಶಫಲ್ ಆಗಿರುತ್ತೆ, ಯಾವ ಕ್ವಶನ್ ಬೇಕಾದ್ರೂ ಫಸ್ಟ್ ಬರ್ಬೋದು, ಯಾವ ಕ್ವಶನ್ ಬೇಕಾದ್ರೂ ಲಾಸ್ಟ್ ಬರ್ಬೋದು. ಬಟ್ ಆ ಇಡೀ ಕ್ವಶನ್ ಪೇಪರ್ ಏನೆಲ್ಲ ಒಳಗೊಂಡಿರುತ್ತೆ ಅಂದರೆ, ಭಾರತದ ಇತಿಹಾಸ, ಇಂಡಿಯನ್ ಹಿಸ್ಟ್ರಿನಲ್ಲಿ ನಿಮಗೆ 15ರಿಂದ 20 ಕ್ವೆಶನ್ಸ್ ಬರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ, ಯಾವುದಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದ್ದರೆ ನೀವು ಗಮನಿಸಿ. ಹಿಸ್ಟ್ರಿ ಮೇಲೆ ನಿಮಗೆ ಇಂಡಿಯನ್ ಹಿಸ್ಟ್ರಿ ಒಳಗೆ ಕರ್ನಾಟಕ ಹಿಸ್ಟ್ರಿ ಕೂಡ ಬರುತ್ತೆ, ನೀವು ಅದನ್ನು ಮರೆಯೋಂಗಿಲ್ಲ. ಇದು KPSC ಎಕ್ಸಾಮು, ಹಾಗಾಗಿ ನಿಮಗೆ ಬರೀ ಇಂಡಿಯನ್ ಹಿಸ್ಟ್ರಿ ಅಂತಂದರೆ ಅದರಲ್ಲಿ ಕರ್ನಾಟಕ ಹಿಸ್ಟ್ರಿ ಕೂಡ ಸೇರ್ಕೊಂಡಿರುತ್ತೆ. ಕರ್ನಾಟಕದ ಇತಿಹಾಸ ಅಂತ ಒಂದು ಭಾಗ ಕೂಡ ಇದೆ, ಕರ್ನಾಟಕ ಇತಿಹಾಸ ಕೂಡ ಸೇರ್ಕೊಳ್ಳುತ್ತೆ. ಇಂಡಿಯನ್ ಹಿಸ್ಟ್ರಿ ಅಂದರೆ ಇಡೀ ಹೋಲ್ ಇಂಡಿಯಾದ ಪೂರ್ತಿ ಏನಿರುತ್ತೆ, ವೇದಿಕ್ ಪೀರಿಯಡ್ಡು, ಧರ್ಮಗಳ ಪೀರಿಯಡ್ಡು ಎಲ್ಲ ಇರುತ್ತೆ. ಸ್ಪೆಷಲ್ ಆಗಿ ಕರ್ನಾಟಕ ಇತಿಹಾಸ ಕೂಡ ಕಾನ್ಸಂಟ್ರೇಟ್ ಮಾಡ್ತಾರೆ. ಈ ಹಿಸ್ಟ್ರಿ ಟೋಟಲಿ ಇಂಡಿಯನ್ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಸೇರಿ 20 ಕ್ವೆಶನ್ಸ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನಾನು ಬರ್ತೀನಿ, ಈ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸದಲ್ಲೇ ಏನೇನು ಕೇಳ್ಬೋದು, ನಿಯರೆಸ್ಟ್ ಗೆಸ್ಸಿಂಗ್ ಕ್ವೆಶನ್ಸ್ನ ನಾನು ಹೇಳ್ತೀನಿ. ಈ ವಿಡಿಯೋದಲ್ಲಿ ಆದರೆ ಹೇಳ್ತೀನಿ, ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದೇ ಟಾಪಿಕ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಓವರಾಲ್ ಏನಿರುತ್ತೆ ಪ್ಯಾಟ್ರನ್, ಅದನ್ನ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೋಡಿ, ನೆಕ್ಸ್ಟ್ ಇತಿಹಾಸ ನಾನು ಹೇಳಿದೆ, ಟೋಟಲ್ 20 ಕ್ವೆಶನ್ಸ್ ಇರುತ್ತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀವು ಓದಿರ್ತೀರಾ, ನೀವು ಪ್ರೈಮರಿ ಸ್ಕೂಲಿಂದ ಕೂಡ ಅಪ್ ಟು ಡಿಗ್ರಿವರೆಗೂ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಿದ್ದೀರಾ. ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಕೂಡ ಮಿನಿಮಮ್ 15 ಮ್ಯಾಕ್ಸಿಮಮ್ 20 ಕ್ವೆಶನ್ಸ್ ಇರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಿಮ್ಗೆ ಗೊತ್ತಿದೆ, ಪ್ರಿಯಾಂಬಲ್ ಇರುತ್ತೆ, ಪ್ರಿಯಾಂಬಲ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದು ಯಾವುದಾದ್ರೂ ಆಗಿರ್ಬೋದು, ಅದು ಅಂಬೇಡ್ಕರ್ ಅವ್ರ ಮೇಲಾಗಿರ್ಬೋದು, ಬಾಬು ರಾಜೇಂದ್ರ ಪ್ರಸಾದ್ ಅವ್ರ ಮೇಲಾಗಿರ್ಬೋದು, ಇಲ್ಲ ನಾವು ಗಣರಾಜ್ಯ ಯಾವಾಗ ಸ್ವೀಕರಿಸಿದ್ವಿ, ಅದೇನು ನಮ್ಮ ಸಂವಿಧಾನ ಅಂಗೀಕಾರ ಆಗಿರ್ಬೋದು, ಜಾರಿಗೆ ಬಂದಿರೋದಾಗಿರ್ಬೋದು, ಏನೋ ಒಟ್ಟು ಪ್ರಿಯಾಂಬಲಿಂದ ಒಂದಿರುತ್ತೆ. ರಾಷ್ಟ್ರಪತಿಯ ಮೇಲೆ ಒಂದು 3 to 4 ಕ್ವೆಶನ್ಸ್ ಬರುತ್ತೆ. ಅದಾದಮೇಲೆ ನಿಮಗೆ ಬರೀ ಅಷ್ಟೇ ಅಲ್ಲ, ರಾಜ್ಯಪಾಲರು, ಗವರ್ನರ್ ರೈಟ್ಸ್ ಬಗ್ಗೆ ಬರ್ಬೋದು, ಇಲ್ಲ ಶೆಡ್ಯೂಲ್ಸ್ ಇದೆ ಸಂವಿಧಾನದಲ್ಲಿ, ಶೆಡ್ಯೂಲ್ಸು, ಅನುಚ್ಛೇದಗಳು, ಸೆಕ್ಷನ್ಸ್ ಇದ್ದಾವೆ. ಅಸ್ಪೃಶ್ಯತಾ ಸೆಕ್ಷನ್ ಯಾವುದು ಅಂತ ಕೇಳ್ಬೋದು, ಸಮಾನಾರ್ಥ ಹಕ್ಕನ್ನು ಪ್ರತಿಪಾದಿಸುವಂಥ ಅನುಚ್ಛೇದ ಯಾವುದು ಅಂತ ಕೇಳ್ಬೋದು. ಆಮೇಲೆ ವಿಧಿಗಳು, ಕಾಯ್ದೆಗಳು, ಯಾವುದಾದ್ರೂ ಎಮರ್ಜೆನ್ಸಿ, 3 types ಆಫ್ ಎಮರ್ಜೆನ್ಸಿ ಇದೆ ನಿಮಗೆ ಗೊತ್ತು, ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂತ. ಅವು ಯಾವ ಇಯರು, ಅಥವಾ ಪಂಚಾಯತ್ ಆ್ಯಂಡ್ ಗ್ರಾಮ ಪಂಚಾಯತಿ ಅಂದರೆ ಪಂಚಾಯತ್ ಮೇಲೆ ಕ್ವಶನ್ ಕೇಳ್ಬೋದು, ಪಂಚಾಯತ್ ರಾಜ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಎಲ್ಲ ಸೇರಿಸಿ 15 to 20 ಕ್ವಶನ್ಸ್ ಹೈಕೋರ್ಟ್ ಬಗ್ಗೆ ಕೇಳ್ಬೋದು, ಸುಪ್ರೀಂ ಕೋರ್ಟ್ ಬಗ್ಗೆ ಕೇಳ್ಬೋದು. ಇದೆಲ್ಲ ಸಂವಿಧಾನ ಒಳಗೊಂಡಿರುತ್ತೆ. ನಾನು ಹೇಳ್ತೀನಿ, ನಾನು ನೆಕ್ಸ್ಟು ಇನ್ನೊಂದು ವಿಡಿಯೋ ಮಾಡಿ ಸಂವಿಧಾನದಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಕ್ವಶನ್ ಬರ್ಬೋದು ಅನ್ನೋದನ್ನ ಗೆಸ್ಸಲ್ಲಿ ಹೇಳ್ತೀನಿ. ನೀವು ಸ್ವಲ್ಪ ಕ್ವಶನ್ ಪೇಪರ್ಸ್ ಅನಾಲಿಸಿಸ್ ಮಾಡಿದ್ರೆ ಅವ್ರು ಹೇಗೆ ಯಾವ ಟಾಪಿಕನ್ನು ಬಿಟ್ಟು ಕ್ವಶನ್ನೇ ಫ್ರೇಮ್ ಮಾಡೋಕ್ಕಾಗಲ್ಲ, ಆ ರೀತಿ ಒಂದು ಟೆಕ್ನಿಕ್ಸ್ ಇದ್ದಾವೆ, ನಾನು ಹೇಳ್ಕೊಡ್ತೀನಿ ನೆಕ್ಸ್ಟಲ್ಲಿ. ನೆಕ್ಸ್ಟು ಆರ್ಥಿಕತೆ, ಇಂಡಿಯನ್ ಎಕಾನಮಿ ಅಂದರೆ ನೀವು ಬೇಸಿಕ್ ಎಕನಾಮಿಕ್ಸ್, ಈ ರಿಪೋ ರೇಟು, ರಿವರ್ಸ್ ರಿಪೋ ರೇಟ್ ಅಂದ್ರೇನು, ಇನ್ಫ್ಲೇಷನ್ ಹಣದುಬ್ಬರ ಅಂದ್ರೇನು, ಪ್ರೆಸೆಂಟ್ ರಿಪೋ ರೇಟ್ ಎಷ್ಟಿದೆ, ರಿವರ್ಸ್ ರಿಪೋ ರೇಟ್ ಎಷ್ಟಿದೆ, GDP ಹೇಗೆ ಕಂಡುಹಿಡಿತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಹೇಗೆ ಕಂಡುಹಿಡಿತೀವಿ. ನೀವೇನು SSLCಯಿಂದ ಈಚೆಗೆ ಅಥವಾ ಹೈಸ್ಕೂಲು
ಪಿ ಯು ಸಿನಲ್ಲಿ ನೀವು ಏನು ಈಗ ಡಿಗ್ರಿವರೆಗೂ ಏನು ಕಲ್ತಿರ್ತೀರ, ನೀವು ಎಕನಾಮಿಕ್ಸ್ನಲ್ಲಿ ಏನು ಓದಿರ್ತೀರ ಅದನ್ನು ಕೇಳ್ತಾರೆ. ಭಾರತದ ಆರ್ಥಿಕತೆ, ಇಂಡಿಯನ್ ಎಕಾನಮಿ, ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಕೇಳ್ಬೋದು. ಇದನ್ನೆಲ್ಲ ಕೇಳೋದು ಇಂಡಿಯನ್. ಇದರ ಮೇಲೆ ಕೂಡ ಮಿನಿಮಮ್ 10 to 15 ಕ್ವಶನ್ಸ್ ಬರುತ್ತೆ. 10 to 15 ಕ್ವಶನ್ಸು. ಇನ್ನು ಇಂಡಿಯನ್ ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸಾಮಾನ್ಯಕ್ಕೆ KSL ಎಲ್ಲ ಕೇಳುವಾಗ ಪ್ರಪಂಚದ ಭೂಗೋಳ ಕೇಳ್ತಾರೆ, ವರ್ಲ್ಡ್ ಜಿಯೋಗ್ರಫಿ. ಬಟ್ ಇದು FDA SDA ಆಗಿರೋದ್ರಿಂದ ಜಸ್ಟ್ ಇಂಡಿಯನ್ ಜಿಯೋಗ್ರಫಿ ಕೇಳ್ತಾರೆ. ಇಂಡಿಯನ್ ಜಿಯೋಗ್ರಫಿ ತುಂಬ ವಾಸ್ಟ್ ಟಾಪಿಕ್ ಮಕ್ಕಳೇ. ವಾಸ್ಟ್ ಟಾಪಿಕ್ ಅಂದರೆ ಇವಾಗ ಅದರಲ್ಲಿ ಜಿಯೋಗ್ರಫಿ ಅಂತಂದರೆ ವಾಟರ್ ಬರುತ್ತೆ, ಸಾಯಿಲ್ ಬರುತ್ತೆ, ಏನು ಖನಿಜ ಸಂಪನ್ಮೂಲಗಳು ಅಂತ ಹೇಳ್ತೀರಾ, ಪ್ಲೇಸಸ್ ಬರ್ತವೆ, ಏನು ರೀಜನ್ಸ್ ಬಗ್ಗೆ ಓದ್ಬೋದು, ಪ್ರಾಕೃತಿಕ ಲಕ್ಷಣಗಳ ಮೇಲೆ ಕೇಳ್ಬೋದು, ಪ್ರಾಣಿ ಸಂಗ್ರಹಾಲಯಗಳು, ಸಸ್ಯ ಸಂಪತ್ತಿರುವಂಥದ್ದು, ಟೋಟಲ್ ಜಿಯೋಗ್ರಫಿಗ ಐರನ್ ಓರು, ಬೆಳೆಗಳ ಬಗ್ಗೆ ತುಂಬ ವಾಸ್ಟಾಗಿ ಕೇಳ್ತಾರೆ. ನೋಡಿ ಇದರಲ್ಲಿ ಹೆಂಗಿದೆ ಟಿಪ್ಸ್ ಅಂದರೆ 10 ಅಲ್ಲ 15 to 20 ಕ್ವೆಶನ್ಸ್ ಇರುತ್ತೆ. ಇಲ್ಲೂ ಕೂಡ ಸಾಯಿಲ್ ಬಗ್ಗೆ ಅಂದರೆ ಕೆಂಪು ಮಣ್ಣು, ಕಪ್ಪು ಮಣ್ಣು, ಅದು ಎಲ್ಲಿ ಬೆಳಿಬೋದು, ಈ ಥರ ಮಣ್ಣಿನ ಮೇಲೆ ಒಂದು ಕ್ವಶನ್ ಇರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ. KS ಅಲ್ಲಿ ಇರ್ಬೋದು, IAS ಅಲ್ಲಿ ಇರ್ಬೋದು, FDA SDA. ಈ ಭೂಗೋಳ ಅಂತ ಬಂದಾಗ ಸಾಯಿಲ್ ಮೇಲೆ ಒಂದು, ಈ ವಾಟರ್ ಮೇಲೆ ನಿಮ್ಗೆ ಯಾವ ರೀತಿ ಕೇಳ್ಬೋದು, ಪೂರ್ವಕ್ಕೆ ಹರಿಯೋ ನದಿಗಳು, ಪಶ್ಚಿಮಕ್ಕೆ ಹರಿಯೋ ನದಿಗಳು, ಇಲ್ಲ ಅಂತ ಅಂದರೆ ಅವರು ಉದ್ದವಾದ್ದು ನದಿ, ಈ ಥರ ವಾಟರ್ ಮೇಲೆ ನೀರಿನ ಪ್ರೈಮ್ ಆಗಿ ಇಟ್ಕೊಂಡು ಕೇಳ್ತಾರೆ. ಆಮೇಲೆ ಬೆಳೆಗಳನ್ನ ಪ್ರೈಮ್ ಆಗಿ ಇಟ್ಕೊಂಡು ಕೇಳೋದು ಅಂದರೆ ಯಾವ ಊರನ್ನು ಸಕ್ಕರೆಯ ನಾಡು ಅಂತ ಕರೀತಾರೆ, ಅಥವಾ ಭಾರತದಲ್ಲಿ ಅತಿ ಉದ್ದವಾದ ನದಿ, ಕರ್ನಾಟಕದ ಅತಿ ಉದ್ದವಾದ ನದಿ, ಈ ರೀತಿ ಟೋಟಲಿ ವಾಟರ್ ಮೇಲೆ 1 to 2 ಕ್ವಶನ್ಸ್ ಬರುತ್ತೆ. ವಾಟರ್ ರಿಸೋರ್ಸಸ್, ಸಾಯಿಲ್, ಐರನ್ನು, ಖನಿಜಗಳ ಬಗ್ಗೆ ಕೇಳ್ಬೋದು. ಅದು ಕರ್ನಾಟಕನ ನೋಡಿ, ಈ ಭೂಗೋಳನ ಇಂಡಿಯನ್ ಜಿಯೋಗ್ರಫಿ ಜೊತೆಗೆ ಕರ್ನಾಟಕನ ಪ್ರೈಮ್ ಆಗಿ ಇಟ್ಕೊಂಡು ಓದಿ. ಬಿಕಾಸ್ ಇಟ್ಸ್ ಎ KPSC ಎಕ್ಸಾಮ್. ಕರ್ನಾಟಕದ ಭೂಗೋಳನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ವಿಶೇಷವಾಗಿ ಕರ್ನಾಟಕ ಯಾವುದ್ರಲ್ಲಿ ಫೇಮಸ್ ಇದೆ, ಕರ್ನಾಟಕದ ಜಿಲ್ಲೆಗಳು ಕೆಲವೊಂದು ಯಾವುದ್ರಲ್ಲಿ ಫೇಮಸ್ ಇರುತ್ತೆ, ಈ ರೀತಿ. ಆಮೇಲೆ ಕರ್ನಾಟಕದಲ್ಲಿ ಹರಿಯೋ ನದಿಗಳು, ಕರ್ನಾಟಕದಲ್ಲಿ ಬೆಳೆಯೋ ಬೆಳೆಗಳು, ಈ ರೀತಿ ಇದೆಲ್ಲ ನಾನು ಡೆಪ್ತಾಗಿ ಒಂದೊಂದೇ ಟಾಪಿಕ್ ಮೇಲೆ ಮುಂದೆ ಫ್ಯೂಚರಲ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಕೇಳಿದ್ರೆ ನಾನು ಫ್ಯೂಚರಲ್ಲಿ ಸಿಂಗಲ್ ಟಾಪಿಕ್ ಮೇಲೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮಗೆ ಗೈಡ್ ಮಾಡ್ತೀನಿ. ಸದ್ಯಕ್ಕೆ ನೋಡಿ ಇದು 15 to 20 ಕ್ವೆಶನ್ಸು. ಇಲ್ಲಿ 15 ಅಂತಲೇ ಇಟ್ಕೊಂಡ್ರು 15 ಕ್ವೆಶನ್ಸ್, 20 ಇರುತ್ತೆ. 20 ಅಪ್ ಟು ಒಂದು 45 ಕ್ವೆಶನ್ಸ್ ಇಷ್ಟರಿಂದನೇ ಆಗುತ್ತೆ. 45 ಅಥವಾ 50 ಕ್ವೆಶನ್ಸ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಜನರಲ್ ಸೈನ್ಸು. ಈ ಜನರಲ್ ಸೈನ್ಸ್ ಮೇಲೆ 20 ಕ್ವೆಶನ್ಸ್ ಇರುತ್ತೆ. ಈ ಜನರಲ್ ಸೈನ್ಸ್ನ ಕೂಡ ಡಿವೈಡ್ ಮಾಡ್ತಾರೆ. ಹೇಗೆ ಡಿವೈಡ್ ಮಾಡ್ತಾರೆ ಜನರಲ್ ಸೈನ್ಸ್ನ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅಥವಾ ಕಾಮನ್ ಸೈನ್ಸ್ ಅಂತ ಏನು ಹೇಳ್ತೀವಿ ಲಾಜಿಕಲ್ ಆಗಿ. ಫಾರ್ ಎಕ್ಸಾಂಪಲ್ ಮಳೆ ನೀರು, ಈಗ ನೀರಿನ ಹನಿ ಕೆಳಗೆ ತೊಟ್ಟಿಕ್ಕುವಾಗ ಯಾಕೆ ಗುಂಡಾಗಿರುತ್ತೆ, ಆ ರೀತಿ ಕ್ವಶನ್ಸ್ ಬರ್ತವೆ. ಆಮೇಲೆ ಬಯಾಲಜಿ ಅಂತ ಬಂದಾಗ ಈ ವಿಟಮಿನ್ಸ್ ಬಗ್ಗೆ ಕ್ವಶನ್ಸ್ ಕೇಳೋದು. ಯಾವ ವಿಟಮಿನ್ ಲಾಸ್ ಆದರೆ ಯಾವ ಕಾಯಿಲೆ ಬರುತ್ತೆ, ವಿಟಮಿನ್ ಸಿಗೆ ಸೈಂಟಿಫಿಕ್ ನೇಮ್ ಏನಿದೆ, ವಿಟಮಿನ್ ಸಿ ಲಾಸ್ ಆದ್ರೇನು, ಬಿ ಲಾಸ್ ಆದ್ರೇನು, ಎ ಲಾಸ್ ಆದ್ರೇನು, ಆ ರೀತಿ ಕ್ವೆಶನ್ಸು. ಅದು ಬಯಾಲಜಿ ಮೇಲೆ ಒಂದು 3 ಕ್ವೆಶನ್ಸು. ಅದರಲ್ಲೂ ಕೂಡ ಬ್ಲಡ್ ಮೇಲೆ ಅಥವಾ ವಿಟಮಿನ್ಸ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ವಿಟಮಿನ್ಸ್ ಮೇಲೆ. ಅದೇ ರೀತಿ ನೆಕ್ಸ್ಟು ಇನ್ನು ಫಿಸಿಕ್ಸ್ ಅಂತ ಅಂದಾಗ ಫಿಸಿಕ್ಸಲ್ಲಿ ನಿಮಗೆ ಅವರು ಈಗ ಬೆಳಕು ಮೇಲೆ ಈಗೇನು ರಿಫ್ಲೆಕ್ಷನ್ ಅಂತ ಏನು ಹೇಳ್ತೀವಿ, ರಿಫ್ರಾಕ್ಷನ್, ಆಮೇಲೆ ಮಿರರ್, ನಿಮ್ನ ದರ್ಪಣ, ಪೀನ ದರ್ಪಣ, ವೆಹಿಕಲಲ್ಲಿ ನಾವು ದೂರದ್ದು ಹತ್ತಿರದಲ್ಲಿ ಕಾಣುತ್ತೆ, ವೆಹಿಕಲಲ್ಲಿ ಬಳಸುವಂಥ ಕನ್ನಡಿ ಯಾವುದು, ಅದು ಪೀನನ ನಿಮ್ನನ. ಈ ಎಂಥದ್ದು ಲೆನ್ಸ್ ಅಂತ ಹೇಳ್ತೀವಿ, ನಿಮಗೆ ಲೆನ್ಸ್ ಬಗ್ಗೆ ಕೇಳ್ತಾರೆ. ಕೆಲವೊಂದು ಕಾಮನ್ ಸೆನ್ಸ್ ಆ ರೀತಿ. ಫಿಸಿಕ್ಸ್ ಅಂದರೆ ಕೆಮಿಸ್ಟ್ರಿ ಅಂತ ಬಂದಾಗ ರಾಸಾಯನಿಕ ಹೆಸರುಗಳು ಯಾವ್ಯಾವುದಕ್ಕೆ ಯಾವ್ಯಾವ್ದು ಹೆಸರು. ಇವಾಗ ಸೋಡಿಯಂ ಕ್ಲೋರೈಡ್ ಅಂದರೆ ಯಾವುದಕ್ಕೆ ರಾಸಾಯನಿಕ ಹೆಸರಾಗತ್ತೆ, ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ಯಾವುದು, ಸೋಡಿಯಂ ಕಾರ್ಬೋನೇಟ್ ಅಂದರೆ ಯಾವುದು, ಬೈಕಾರ್ಬೋನೇಟು, ಹೈಡ್ರೋ, ಈ ರೀತಿ ಅವಕ್ಕೆಲ್ಲ. ಈಗ ಉಪ್ಪಿಗೆ ರಾಸಾಯನಿಕ ಹೆಸರು ಬಂದು ಸೋಡಿಯಂ ಕ್ಲೋರೈಡ್ ಅಲ್ವಾ. ಅದೇ ರೀತಿ
ಸೋಪ್ಗೆ ಯಾವ ಥರ ಕರೀತಾರೆ, ಸೋಪನ್ನ ಯಾವ ಯಾವ ಕೆಮಿಕಲ್ ನೇಮಿಂದ ಕರೀತಾರೆ, ಈ ರೀತಿ ಇದು ನಿಮಗೆ ಕೆಮಿಸ್ಟ್ರಿ ಮೇಲೆ ಬರೋ ಅಂಥದ್ದು. ಕೆಮಿಸ್ಟ್ರಿ ಮೇಲೆ ಕ್ವಶನ್ಸ್ ಇರುತ್ತೆ, ಫಿಸಿಕ್ಸು, ಬಯಾಲಜಿ ಇದ್ದೇ ಇರುತ್ತೆ. ನೀವು ನೋಡ್ಕೊಳ್ಳಿ, ಬೆಳಕು ಮೇಲೆ ಅಥವಾ ಲೆನ್ಸ್ ಮೇಲೆ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಆಂತರಿಕ ಪ್ರತಿಫಲನ, ರಿಫ್ಲೆಕ್ಷನ್ ಹೇಳಿದ್ನಲ್ಲ, ಆಲ್ರೆಡಿ ಹೇಳಿದ್ದೀನಿ. ಐತಿ ಕೆಮಿಸ್ಟ್ರಿ ಅಂತ ಬಂದಾಗ ಕೆಲವೊಂದಕ್ಕೆ ತಿಳ್ಕೊಳ್ಳೇಬೇಕಾದಂತಹ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಅವರು ಕ್ವಶನ್ಸ್ ಕೇಳ್ತಾರೆ. ಇದು ಕಾಮನ್ನು, ತುಂಬ ಈಸಿ ಇರುತ್ತೆ. ನೀವು ಒಂದಷ್ಟು ಇದನ್ನು ಬೇಕಾದ್ರೆ ಒಂದು ದಿವಸ ಮಾಡೋಣ, ಸಾಮಾನ್ಯ ಜ್ಞಾನ ಅಂದರೆ ಏನು, ಎಷ್ಟು ಕೇಳ್ಬೋದು ಅಂತ. ಅಷ್ಟೇ ಅಲ್ಲ, ಸ್ಯಾಟಲೈಟ್ಸ್ ಬಗ್ಗೆನೂ ಇದರಲ್ಲಿ ಕವರ್ ಆಗುತ್ತೆ. ಸಾಮಾನ್ಯ ಜ್ಞಾನ ಅನ್ನೋದು ಸ್ಯಾಟಲೈಟ್ಸು, ಯಾವ ನೌಕೆ, ಉಪಗ್ರಹ, ಮೇಲ್ಗಡೆ ಏನಿದ್ದಾವೆ ಸ್ಯಾಟಲೈಟ್ಸ್ ಬಗ್ಗೆ ಪೂರ್ತಿ ಕೇಳ್ತಾರೆ. ಆಮೇಲೆ ಅಸ್ತ್ರಗಳು ಸೈನ್ಸ್ ಅಸ್ತ್ರಗಳು, ನಾವು ಮಿಸೈಲ್ಸ್ ಎಲ್ಲ ಇರ್ತಾವಲ್ಲ, ಮಿಸೈಲ್ಸ್ ಬಗ್ಗೆ ಎಲ್ಲ ಕೇಳೋ ಅಂಥದ್ದು. ಇಲ್ಲಿ 20 ಕ್ವಶನ್ಸ್ ಕವರ್ ಮಾಡ್ತಾರೆ. ಖಂಡಿತ ಯಾವುದೋ ಒಂದೇ ಟಾಪಿಕ್ ಇಟ್ಕೊಳ್ಳಲ್ಲ ಅವರು. ಇವಾಗ ಫಿಸಿಕ್ಸ್ ಮೇಲೆ 20 ಕ್ವಶನ್ಸು, ಇಲ್ಲ ಕೆಮಿಸ್ಟ್ರಿ ಮೇಲೆ 20 ಕ್ವಶನ್ಸು, ಬಯಾಲಜಿ ಈ ರೀತಿ ಕೇಳಲ್ಲ. ಖಂಡಿತ ಸೈನ್ಸ್ ಅಂದರೆ ಇಷ್ಟು ಐಟಮ್ಸ್ನ ಕವರ್ ಮಾಡ್ತಾರೆ. ನೀವು ಒಂದೆರಡು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ, ಕೆಲವೊಂದು ಕ್ವಶನ್ ಅವರು ಕೈ ಬಿಡೋಕ್ಕೆ ಆಗಲ್ಲ, ಕೇಳಿರ್ತಾರೆ. ಸ್ವಲ್ಪ ಕ್ವಶನ್ ಕೇಳೋ ರೀತಿ ಚೇಂಜ್ ಆಗ್ಬೋದು, ಆದರೆ ಕೆಲವೊಂದು ಕ್ವಶನ್ನು ಇದ್ದೇ ಇರುತ್ತೆ ಕಂಪಲ್ಸರಿ. ಇದು ನೋಡ್ಕೋಬೇಕು ನೀವು. ಸಾಮಾನ್ಯ ಜ್ಞಾನ ನೋಡಿ, ಇಷ್ಟನ್ನು ನೀವು FDA ಓದ್ಕೊಂಡ್ರೂ ಆಗುತ್ತೆ. FDA ನೀವು ಓದೋದು FDA ಯೂಸ್ ಆಗುತ್ತೆ, SDA ಯೂಸ್ ಆಗುತ್ತೆ. ಸ್ವಲ್ಪ ಡೆಪ್ತಾಗಿ ನೀವು ಓದಿದ್ರಿ ಅಂದರೆ KS ಕೂಡ ಯೂಸ್ ಆಗುತ್ತೆ. KS ಕೂಡ ನೀವು ಪಾಸ್ ಮಾಡ್ಬೋದು. ಇಂಗ್ಲೀಷ್ನಲ್ಲೇ ಓದ್ಕೊಂಡ್ರೆ IAS ಕೂಡ ಪಾಸ್ ಮಾಡ್ಬೋದು. ನೀವು IAS KS ಯಾವುದೇ ಎಕ್ಸಾಮ್ ಪಾಸ್ ಮಾಡಬೇಕು ಅಂದರೆ ಇಷ್ಟು ಕಂಪಲ್ಸರಿ. ನೀವು ಕೇಳ್ಬೋದು, ಇಷ್ಟನ್ನು ಓದೋದಕ್ಕೆ ಸೋರ್ಸ್ ಏನು ಅಂತ. ಬೆಟರ್ ಆಪ್ಷನ್ ಅಂದರೆ ಈ NCERT ಬುಕ್ಸು 5th ಏನಿರುತ್ತೆ, ಈ 5th to PUC ನೀವು ಎಲ್ಲ NCERT ಬುಕ್ಸ್ನ ನೀವು ಓದಿ. ಕನ್ನಡದಲ್ಲಾದರೂ ಓದಿ, ಇಂಗ್ಲೀಷಲ್ಲಾದರೂ ಓದಬೇಕಾಗಿರೋ ಸಬ್ಜೆಕ್ಟ್ಸು ಸೋಷಿಯಲ್, ಸೈನ್ಸ್ ಕಂಪಲ್ಸರಿ. ಅದ್ರಲ್ಲಿ ಬರುತ್ತೆ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು. ಇಷ್ಟನ್ನು ನೀವು 5th to PUC ಓದ್ಕೊಳ್ಳಿ. 90% ನಿಮಗೆ ಅದು ಆ ಪುಸ್ತಕಗಳನ್ನ ರೆಫರ್ ಮಾಡಿನೇ ಕ್ವಶನ್ಸ್ ಕೊಟ್ಟಿರ್ತಾರೆ. ಅದನ್ನು ಓದ್ಕೊಂಡ್ರೆ ನೀವು IAS KS ಕೂಡ ಮಾಡ್ಬೋದು. ಅದನ್ನು ಯಾವತ್ತೂ ಮರಿಬಾರ್ದು. ಒಂದು ಬೇಸಿಕ್ ಇದ್ದಂಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ, ಎಕ್ಸೆಪ್ಟ್ ಬ್ಯಾಂಕ್ ಮತ್ತು SSCನ ಬಿಟ್ಟು ನೀವು ಈ ಕಡೆ KPSC ಅಂದರೆ ಅಡ್ಮಿನಿಸ್ಟ್ರೇಷನ್ ಸೈಡ್ ಹೋಗಬೇಕು ಅಂದರೆ ಇವು ನಿಮಗೆ ಸಬ್ಜೆಕ್ಟ್ ಬೇಸಿಕ್ ಆಗುತ್ತೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಕರಿತೀವಿ ಇಲ್ಲಿ. ಸೊ ಇದು ಬೇಸಿಕ್ ಆಗುತ್ತೆ. ಇದು ನೀವು ಫೌಂಡೇಶನ್ ಎಷ್ಟು ಗಟ್ಟಿ ಇರುತ್ತೆ, ಇದ್ರ ಮೇಲೆ ನೀವು ಯಾವ ಜಾಬ್ ಬೇಕಾದ್ರೂ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ನಿಮಗೆ ಒಂದರಿಂದ ಒಂದು PSI ಎಂಥ ಜಾಬು, ನೀವು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ನಿಮ್ಗೆ ಯಾವ ಜಾಬ್ ಬೇಕು, ಎಲ್ಲ ಜಾಬು ಮೂಲ. ಎಷ್ಟು ಆಳವಾಗಿ 1000 ಸಲ ನೀವು ಓದಿದ್ರು ಸಾಲದು ಮಕ್ಕಳೇ. ಹೆಂಗಿರುತ್ತೆ ಅಂದರೆ ಕ್ವಶನ್ ಪೇಪರ್ನ ನೀವು ಗೆಸ್ ಮಾಡೋ ಮಟ್ಟಕ್ಕೆ ನೀವು ವಿಷಯದಲ್ಲಿ ಪರಿಣಿತರಾಗಬೇಕು. ಭೂಗೋಳ ಸಬ್ಜೆಕ್ಟ್ ಅಂತಿದ್ದಂಗೆ ಫಸ್ಟ್ ಚಾಪ್ಟರ್ ಲಾಸ್ಟ್ ಚಾಪ್ಟರ್ ಇಂತಿಂಥ ಟಾಪಿಕ್ಕು ಇಂತಿಂಥ ಪೇಜಲ್ಲಿದೆ, ಅದ್ರ ಬಗ್ಗೆ ಒಂದು ಸೆಮಿನಾರ್ ಕೊಡೋವಷ್ಟು ನಾಲೆಡ್ಜ್ ನಿಮಗೆ ಬರಬೇಕು ಮಕ್ಕಳೇ. ಆಗ ಖಂಡಿತ ನೀವು ಕಟ್ಟೋ ಅಷ್ಟು ಎಕ್ಸಾಮ್ನ ಪಾಸ್ ಮಾಡೋವಂಥ ಕೆಪಾಸಿಟಿ ಹೊಂದಿರ್ತೀರ. ಇದು ಬೇಸಿಕ್ಕು. ಇದು ನೀವು ಎಷ್ಟೇ ಎಕ್ಸಾಮ್ ಬರೆದ್ರೂ ಕೊನೆವರೆಗೂ ನೀವು ಲೈಫಲ್ಲಿ ಸಾಕು ಅಂತ ಸೆಟ್ಲ್ ಆಗೋವರೆಗೂ ಮರಿಬಾರ್ದು. ಅಷ್ಟು ಬೇಸಿಕ್ ಇದು, ಓದಲೇಬೇಕು. ಇದ್ರ ನಂತರ ಒಂದು 60% ಕವರ್ ಆಗುತ್ತೆ ಮಕ್ಕಳೇ. ಇಷ್ಟು ನೀವು ಕ್ಲಿಯರಾಗಿ ಓದ್ಕೊಂಡ್ರಿ, ಇದು ಬೇಸಿಕ್ ನೀವು ಪರ್ಫೆಕ್ಟ್ ಇದ್ದೀರಾ ಅಂದರೆ ಯಾವುದೇ ಎಕ್ಸಾಮ್ ಪ್ರಿಪ್ರೇಷನ್ಗೆ 60% ಫ್ರೀ. ನೀವು ಇದು ಆಲ್ರೆಡಿ ನಿಮ್ಮಲ್ಲಿದೆ ನಾಲೆಡ್ಜು ಅಂತಂದರೆ ನಿಮ್ಮ ಎಫರ್ಟಿನ 40%, ಅಂದರೆ ಇನ್ನು 40%ಗೋಸ್ಕರ ನೀವು ಎಫರ್ಟ್ ಹಾಕಬೇಕಾಗತ್ತೆ. ಅದೇ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು. ಈ ಪ್ರಚಲಿತ ವಿದ್ಯಮಾನಗಳು ಹೇಗಿರುತ್ತವೆ ಅಂದರೆ ಕ್ವಶನ್ಸು ಪ್ರೆಸೆಂಟ್, ಈಗ 1 year, ಇವಾಗ ಎಕ್ಸಾಮ್ ಆಗೋ 6 months ಬ್ಯಾಕ್ ಅಥವಾ 1 year ಬ್ಯಾಕಿಂದ ನಡೆದಿರುವಂತಹ ವಿಶೇಷ ಘಟನೆಗಳು, ಪ್ರಚಲಿತ ಘಟನೆಗಳು, ತುಂಬ ಪಾಪ್ಯುಲರ್ ಏನಿರ್ತವೆ, ಪಾಪ್ಯುಲರ್ ಅಫೇರ್ಸ್ ಅಂದರೆ ಪಾಪ್ಯುಲರ್ ನ್ಯೂಸ್ನ ನಿಮಗೆ ಇಲ್ಲಿ ಕೇಳ್ತಾರೆ. ಪಾಪ್ಯುಲರ್ ನ್ಯೂಸ್ ರಿಗಾರ್ಡಿಂಗ್, ಇಲ್ಲಿ ಸುಮ್ಮನೆ ಪಾಪ್ಯುಲರ್ ನ್ಯೂಸ್ ಅಂತ ಯಾವುದಂದ್ರೆ ಅದನ್ನೇ ಕೇಳ್ತಾರೆ ಅನ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಕೂಡ ತುಂಬ ಡಿವಿಯೇಟ್ ಮಾಡ್ತಾರೆ. ಆ ಪ್ರಚಲಿತ ವಿದ್ಯಮಾನಗಳಲ್ಲೇ ನಿಮಗೆ ಸ್ಪೋರ್ಟ್ಸ್ ಮೇಲೆ ಒಂದು 2 to 3 ಕ್ವೆಶನ್ಸ್ ಸ್ಪೋರ್ಟ್ಸ್ ಮೇಲೆ ಕೇಳ್ತಾರೆ. ಸ್ಪೋರ್ಟ್ಸ್ ಅಂತ ಅಂದರೆ ಇಲ್ಲಿ ನೀವು ಬರೀ IPL CCL ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಬ್ಯಾಡ್ಮಿಂಟನ್ನು,
ಬ್ಯಾಡ್ಮಿಂಟನ್ ಇಂಪಾರ್ಟೆಂಟ್ ಇವು. ಆಮೇಲೆ ಸೆರೆನಾ ವಿಲಿಯಮ್ಸ್ ಅವರೆಲ್ಲ ಆಡ್ತಾರಲ್ಲ ಗೇಮ್, ಆ ಥರದ ಗೇಮು ತಕ್ಷಣಕ್ಕೆ ನೆನಪು ಬರ್ತಿಲ್ಲ, ಸಾರಿ. ಸೆರೆನಾ ವಿಲಿಯಮ್ಸ್ ಅವರೆಲ್ಲ ಪಾಪ್ಯುಲರ್ ಆಗಿದ್ದಾರಲ್ಲ, ಟೆನ್ನಿಸ್ಸು, ಬ್ಯಾಡ್ಮಿಂಟನ್ನು ಇಂಥದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಬರೀ ಕ್ರಿಕೆಟು ಕಬಡ್ಡಿ ಅಷ್ಟೇ ಕೇಳಲ್ಲ, ಟೆನ್ನಿಸ್ಸು, ಬ್ಯಾಡ್ಮಿಂಟನ್ನು, ಫುಟ್ಬಾಲು ಆದಷ್ಟು ವರ್ಲ್ಡ್ ಲೆವೆಲಲ್ಲಿ ನೋಡಿ. ಇಲ್ಲಿ ವರ್ಲ್ಡಲ್ಲಿ ಇಂಡಿಯನ್ದು, ಕರ್ನಾಟಕ 3 ಕವರ್ ಮಾಡ್ತಾರೆ. ಸ್ಪೋರ್ಟ್ಸಲ್ಲಿ ಒಂದು 3 ಕ್ವಶನ್ ತೆಗಿತಾ ಇದ್ದಾರೆ ಅಂದರೆ ವರ್ಲ್ಡ್ ರೆಕಾರ್ಡ್ ಆಗಿರೋ ನ್ಯೂಸ್ ಒಂದು, ಅಂದರೆ ಪ್ರೆಸೆಂಟ್ ನ್ಯೂಸು, ಅಂದರೆ ಭಾರತದಲ್ಲಿ ಯಾವುದಾದ್ರೂ ಕ್ರೀಡಾ ಸಾಧನೆ ಆಗಿದ್ದರೆ, ಜೊತೆಗೆ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ KPSC ಆಗಿರೋದ್ರಿಂದ ಕರ್ನಾಟಕದಲ್ಲಿ ಯಾವುದಾದ್ರೂ ಸ್ಪೋರ್ಟ್ಸ್ನಲ್ಲಿ ಯಾರಾದರೂ ಸಾಧನೆ ಮಾಡಿದರೆ ಪ್ರೆಸೆಂಟ್ ಈ ವರ್ಷದ ಒಳಗೆ ಅಥವಾ ಈ ಒಂದು 6 ಮಂತ್ಸ್ ಬ್ಯಾಕು. ಫಾರ್ ಎಕ್ಸಾಂಪಲ್ ಇವಾಗ ಸಿಂಧು ಅವರು ಚಿನ್ನದ ಪದಕ ಪಡ್ಕೊಂಡ್ರು ಒಲಿಂಪಿಕಲ್ಲಿ, ಅದು ನಮ್ಮ ಇಂಡಿಯನ್ ನ್ಯೂಸು. ಈ ಥರ ಕ್ವಶನ್ಸು ಸ್ಪೋರ್ಟ್ಸ್ನಲ್ಲಿ ಕೇಳೋದಾದರೆ ನೀವಲ್ಲಿ ಬ್ಯಾಡ್ಮಿಂಟನ್ನು, ಟೆನ್ನಿಸು, ಫುಟ್ಬಾಲು ಇಂಥವನ್ನ ಕೂಡ ಚೆನ್ನಾಗಿ ಗಮನಿಸ್ಕೋಬೇಕು. ನಾನು ಕರ್ನಾಟಕದ ನ್ಯೂಸ್ ಅಂತ ಬಂದಾಗ ಡಿಸ್ಕ್ ಥ್ರೋನಲ್ಲೆಲ್ಲ ತುಂಬ ಫೇಮಸ್ ಇದ್ದರು. ಅವನು ವಿಕಾಸ್ ಗೌಡ ಅಂತ, ಅವರು ಡಿಸ್ಕ್ ಥ್ರೋನಲ್ಲಿ ಫೇಮಸ್ ಇದ್ದರು, ಅವ್ರು ಕರ್ನಾಟಕದವರಾಗಿದ್ದರು. ಅದು ನೆಕ್ಸ್ಟು ಪ್ರೈಸಸ್ ಅಂತ ಬಂದಾಗ ಜ್ಞಾನಪೀಠ ಇರ್ಬೋದು, ಪದ್ಮಶ್ರೀ ಅಥವಾ ತುಂಬ ಅಶೋಕ ಚಕ್ರ ಏನು ಗಣರಾಜ್ಯೋತ್ಸವದ ದಿನ ಅನೌನ್ಸ್ ಮಾಡ್ತಾರಲ್ಲ, ಆ ಪ್ರೈಸಸ್ನ ಕಂಪಲ್ಸರಿ ನೀವು ಓದ್ಕೋಬೇಕು. ಸಾಹಿತ್ಯಕ್ಕೆ ಕೊಡೋ ಪ್ರೈಸಸ್ ಆಗಿರ್ಬೋದು, ಕೇಂದ್ರ ಅಕಾಡೆಮಿ ಕೊಡುವಂಥ ಪ್ರೈಸಸ್ ಆಗಿರ್ಬೋದು, ಸ್ಟೇಟ್ ಗೌರ್ನಮೆಂಟ್ ಕೊಡುವಂಥ ಪುರಸ್ಕಾರಗಳಾಗಿರ್ಬೋದು, ಟೋಟಲಿ ಪ್ರೈಸಸ್ಸು ನೀವು ಗಮನಿಸ್ಕೋಬೇಕು. ಇದು ಕರೆಂಟ್ ಅಫೇರ್ಸಲ್ಲಿ ನಾನು ಹೇಳ್ತಿರೋದು. ಅದರಿಂದ ಒಂದು 2 to 3 ಕ್ವೆಶನ್ಸು ಕೇಳ್ಬೋದು. ನೆಕ್ಸ್ಟು ಡೆತ್ ನ್ಯೂಸ್. ಈ ಡೆತ್ತು ಅಗೈನ್ ಇಂಟರ್ನ್ಯಾಷನಲ್, ಇಂಡಿಯನ್, ಸ್ಟೇಟ್, ಕರ್ನಾಟಕ ಸ್ಟೇಟ್. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾರಾದರೂ ತುಂಬ ಫೇಮಸ್ ಆಗಿರೋ ವ್ಯಕ್ತಿ ಸತ್ತೋಗಿದ್ರೆ ಆ ನ್ಯೂಸು. ಇಂಡಿಯನ್ ಯಾರಾದರೂ ಇಂಪಾರ್ಟೆಂಟ್ ವ್ಯಕ್ತಿ ಸತ್ತೋಗಿದ್ರೆ ಆ ನ್ಯೂಸು. ಅಂದರೆ ಸತ್ತಿದ್ರೆ ಈ ಡೇಟ್ ಅಂತ ಅಲ್ಲ, ಡೇಟ್ ಅಷ್ಟೇ ಅಲ್ಲ, ಅವರ ಸಾಧನೆಗಳು ಕೇಳ್ಬೋದು, ಇತ್ತೀಚೆಗೆ ಸತ್ತಾದ ನಿಧನರಾದ ವ್ಯಕ್ತಿ ಬಗ್ಗೆ ಕೇಳ್ಬೋದು, ಇಲ್ಲ ಅವರ ಕೃತಿ ಬಗ್ಗೆ ಕೇಳ್ಬೋದು, ಅಥವಾ ಸ್ಟೇಟ್ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಯಾರಾದರೂ ಫೇಮಸ್ ವ್ಯಕ್ತಿ ಸತ್ತೋದ್ರೆ ಅವರ ಸಾಧನೆಗಳ ಬಗ್ಗೆನೂ ಕೇಳ್ಬೋದು. ಡೆತ್ ನ್ಯೂಸ್ ಇರುತ್ತೆ. ಇನ್ನು ಫಿಲ್ಮ್ ನ್ಯೂಸು. ಫಿಲ್ಮ್ ಅಂದರೆ ಫಿಲ್ಮ್ ಅವಾರ್ಡ್ಸ್ ಬಗ್ಗೆ ಕೇಳ್ತಾರೆ. ಫಿಲ್ಮ್ ಅವಾರ್ಡ್ಸು ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಜಾಸ್ತಿ ಕೇಳ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ. ಅದರಲ್ಲಿ ಯಾರಾದರೂ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಸಾಧನೆ ಮಾಡಿದ್ರು ಅಂದರೆ ಕಂಪಲ್ಸರಿ ಆ ಕ್ವಶನ್ ಅದರೊಳಗೆ ಇದ್ದೇ ಇರುತ್ತೆ. ನೀವು ಚೆನ್ನಾಗಿ ಗಮನಿಸ್ಕೋಬೇಕು. ನ್ಯೂಸ್ ಪೇಪರ್ ಓದುವಾಗ ಹೆಡ್ಡಿಂಗ್ ವೈಸು, ಈಗ ಒಂದು ಅದಕ್ಕೆ ಅಂತ ಒಂದು ನೋಟ್ಬುಕ್ ಇಟ್ಟರೆ ನೀವು ಹೆಡ್ಡಿಂಗ್ ಮಾಡ್ಕೋಬೇಕು. ಸ್ಪೋರ್ಟ್ಸಲ್ಲಿ ಇವತ್ತು ಹೈಲೈಟೆಡ್ ನ್ಯೂಸ್ ಏನು, ಪ್ರೈಸಸಲ್ಲಿ ಹೈಲೈಟೆಡ್ ನ್ಯೂಸ್ ಏನು, ಡೆತ್ ನ್ಯೂಸ್ ಇದೆಯಾ, ಅವಾರ್ಡ್ಸ್ ನ್ಯೂಸ್ ಇದೆಯಾ, ಇಲ್ಲ ಏನಾದರೂ ಅತಿರಿಕ್ತವಾಗಿ ಆಗಿದೆಯಾ ಘಟನೆಗಳು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿನ್ನೆ ವಿಶಾಖಪಟ್ಟಣಮಲ್ಲಿ ವಿಷಾನಿಲ ಸೋರಿಕೆ ಆಯಿತು. ಆ ವಿಷಾನಿಲದ ಹೆಸರೇನು, ಸ್ಟೇರಿನ್ ಅಂತ ಏನೋ ಹೇಳ್ತಾ ಇದ್ರು, ಆ ಟೈಪು. ಎಷ್ಟು ಜನ ಸತ್ರು, ಯಾವ ಡೇಟಲ್ಲಿ ಆ ದುರಂತ ನಡೀತು, ಆ ಕಂಪನಿಯ ಹೆಸರೇನು, ಈ ಟೈಪ್ ಬರ್ತಾ ಹೋಗ್ತದೆ ಮಕ್ಕಳೇ. ತುಂಬ ವಾಸ್ಟ್ ಇದೆ ಕರೆಂಟ್ ಅಫೇರ್ಸ್ ಅನ್ನೋದು. ನೀವು ಅದನ್ನೆಲ್ಲ ಡೀಟೇಲಾಗಿ ಓದ್ಕೋಬೇಕು. ಅವಾರ್ಡ್ಸ್, ಪ್ರಚಲಿತ ಹೈಲೈಟೆಡ್ ನ್ಯೂಸು, ತುಂಬ ಆಘಾತಕಾರಿಯಾಗುವಂತಹ ನ್ಯೂಸ್ಗಳು, ಅದು ತುಂಬ ದೇಶದ ಆರ್ಥಿಕತೆ ಮೇಲೆ ಏನೋ ಒಂದು ತುಂಬ ನ್ಯೂಸ್ ಆಗಿರುವಂತಹ ವಿಷಯಗಳನ್ನ ಡೆಪ್ತಾಗಿ ನೀವು ರೆಡಿ ಮಾಡ್ಕೋಬೇಕು. ಪಾಯಿಂಟ್ಸ್ ಮಾಡಿ ಇಟ್ಕೊಂಡ್ರೆ, ನೀವು ಡೈಲಿ ನೋಟ್ಸ್ ಬರೆಯೋ ಅಭ್ಯಾಸ ಇಟ್ಕೊಂಡ್ರೆ, ನ್ಯೂಸ್ ಪೇಪರ್ಗಳನ್ನ ಇಟ್ಕೊಂಡು ಡೈಲಿ ಒಂದು ಡೈರಿ ಅಥವಾ ನೋಟ್ಸ್ ಇಟ್ಬಿಟ್ಟು ಹೆಡ್ಡಿಂಗ್ ಹಾಕ್ಬಿಟ್ಟು ಬರಿತಾ ಹೋಗ್ರಿ ಆ ನ್ಯೂಸ್ ಬಗ್ಗೆ ಹೈಲೈಟ್ಸು. ಇವಾಗ ವಿಷಾನಿಲ ಸೋರಿಕೆ ಆಯ್ತಲ್ವಾ, ಫಾರ್ ಎಕ್ಸಾಂಪಲ್ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ವಿಷಾನಿಲ ಸೋರಿಕೆ ಆಯಿತು, ನಿನ್ನೆ ಡೇಟ್ ಹಾಕ್ಕೋತೀರಾ ನೀವು ಡೈರಿನಲ್ಲಿ. ಡೇಟ್ ಹಾಕ್ಕೊಂಡು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಮಲ್ಲಿ ಆಯಿತು. ಯಾವ ಕಾರ್ಖಾನೆ ನೇಮ್ ಏನು, ಸೋರಿಕೆಯಾದ ವಿಷಾನಿಲದ ಹೆಸರೇನು, ಹಾಗೆ ಎಷ್ಟು ಜನ ಸತ್ರು, ಈ ರೀತಿ ಪಾಯಿಂಟ್ಸ್ ವೈಸು ನೀವು ಅದನ್ನು ನೋಟ್ ಮಾಡ್ತಾ ಹೋದರೆ ಬರೆದಿದ್ದು ಮಕ್ಕಳೇ 1000 ಸಲ ಓದೋದಕ್ಕಿಂತ ಹೆಚ್ಚು ಬೆನಿಫಿಟ್. 10 ಸಲ ಓದೋದಕ್ಕೆ ಸಮ 1 ಸಲ ಬರೆಯೋದು ಅಂತ ಹೇಳ್ತೀವಿ. ಬರೆದಿಟ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ನೀವು ಜಸ್ಟ್ ನಿಮ್ಮ ಕೈಯಲ್ಲಿ ಬರೆದಿರುವ ನೋಟ್ಸನ್ನು ನೀವು ರಿವಿಷನ್ ಮಾಡೋದ್ರಿಂದ, ಮ್ಯಾಗ್ಝಿನ್ಸ್ಗಿಂತ ನಿಮ್ಮ ಕೈಯಲ್ಲಿ ಬರೆದಿರುವಂಥ ನೋಟ್ಸ್ನ ರಿವಿಷನ್ ಮಾಡೋದ್ರಿಂದ ಕರೆಂಟ್ ಅಫೇರ್ಸು
ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಅದೇ ರೀತಿ ಸತ್ತೋನು, ಯಾರು ಸತ್ರು, ಇವಾಗ ಫಾರ್ ಎಕ್ಸಾಂಪಲ್ ನಿಸಾರ್ ಅಹಮದ್ ಸತ್ತೋದ್ರಲ್ವಾ ರೀಸೆಂಟಾಗಿ. ನಿಸಾರ್ ಅಹಮದ್ ಅವರ ಕೃತಿಗಳೇನು, ಯಾವ ಡೇಟಲ್ಲಿ ಸತ್ರು, ಅವ್ರ ಸಾಧನೆಗಳೇನು, ಈ ರೀತಿ ನೀವು ಅದು ನೋಟ್ಸಲ್ಲಿ ಅವಾಗವಾಗೆ ಬರೆದಿಡಬೇಕು. ಬರೆದಿಟ್ರೆ ತುಂಬ ಯೂಸ್ ಆಗುತ್ತೆ. ಮತ್ತು ಇದು ನಿಮ್ಮ ಡೆಡಿಕೇಶನ್ನ ತೋರಿಸುತ್ತೆ. ಯಾವುದೇ ಕೆಲಸ ನಾವು ಮಾಡಬೇಕಾದ್ರೆ ತುಂಬ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಬೇಕು. ಒಂದು ಗಾದೆ ಇದೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಯಾರಿಗೆ ಶ್ರದ್ಧೆ ಇರುತ್ತೆ ಅವನಿಗೆ ವಿದ್ಯೆ ಯಾವ ಮೂಲಕನಾದರೂ ಒಲಿಯತ್ತೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಸಾಕು ಮಕ್ಕಳೇ. ಈ ರೀತಿ ನೀವು ನೋಟ್ಸ್ನ ಮಾಡ್ಕೊಳ್ಳಿ. ದಟ್ ಈಸ್ ಕರೆಂಟ್ ಅಫೇರ್ಸ್. 30 to 40 ಕ್ವಶನ್ಸ್ ಬರುತ್ತೆ. ಇನ್ನೂ ಡೀಟೇಲಾಗಿ ಹೇಳ್ಬೋದು ನಾನು. ಮುಂದೆ ನೀವು ಡಿಮ್ಯಾಂಡ್ ಮಾಡಿದ್ರೆ, ನಿಮಗೆ ಬೇಕು ಅನಿಸಿದ್ರೆ ನಾನು ಈ ಪ್ರಚಲಿತ ವಿದ್ಯಮಾನಗಳಲ್ಲೇ ಎಷ್ಟು ಸೆಕ್ಷನ್ಸು ಹೇಗೆ ಅಂತ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸದ್ಯಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಪ್ರಚಲಿತ ವಿದ್ಯಮಾನಗಳು ಒಂದು 30 to 40 ಕ್ವಶನ್ಸ್ ಬರುತ್ತೆ ಮಕ್ಕಳೇ. ಇದ್ರ ಜೊತೆಗೆ ಸಮ್ಟೈಮ್ಸ್ ತಾರ್ಕಿಕ ಪ್ರಶ್ನೆಗಳು ಅಂತ ಬರುತ್ತೆ. ಈ ತಾರ್ಕಿಕ ಪ್ರಶ್ನೆಗಳು ಅಂದರೆ ರೀಸನಿಂಗು, ಈ ಟ್ಯಾಲೆಂಟ್ನ ಪರೀಕ್ಷೆ ಮಾಡ್ತಾರೆ. ಈ ಬ್ಲಡ್ ರಿಲೇಷನ್ನು, ದಿಕ್ಕುಗಳ ಅನಾಲಿಸಿಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಒಬ್ಬ ಮುಂದೆ ನಡ್ಕೊಂಡು ಹೋಗ್ತಿದ್ದ, ಬಲಕ್ಕೆ ತಿರುಗ್ದ, ಎಡಕ್ಕೆ ತಿರುಗ್ದ, ಈಗ ಯಾವ ದಿಕ್ಕಲ್ಲಿದ್ದಾನೆ. ಅಥವಾ ಎ ಅನ್ನೋನು ಬಿಗೆ ಮಗಳಾದರೆ, ಬಿ ಅನ್ನೋದು ಸಿಗೆ ತಾಯಿ ಆದರೆ, ಈ ರೀತಿ ವರ್ಡ್ಸ್ ಹೇಳಿ ತಂದೆನ ತಾಯಿನ ಏನಾಗಬೇಕು, ಬ್ಲಡ್ ರಿಲೇಷನ್ಸ್ ಬಗ್ಗೆ ಕೇಳೋದು. ಈ ರೀತಿ ಕೆಲವೊಂದು ಆಮೇಲೆ ಮಿಸ್ಸಿಂಗ್ ನಂಬರ್ಸು, ಮಿಸ್ಸಿಂಗ್ ಫ್ರೀಕ್ವೆನ್ಸಿ, ಈ ರೀತಿ ಕೆಲವೊಂದು ತಾರ್ಕಿಕ ಕ್ವಶನ್ಸು ಕೇಳ್ತಾರೆ. ಅದು 5 to 10 ಕ್ವಶನ್ಸು ಬರೋ ಚಾನ್ಸಸ್ ಇದೆ. ಇಷ್ಟನ್ನು ಮಕ್ಕಳೇ ನೀವು ಚೆನ್ನಾಗಿ ಓದ್ಕೊಂಡ್ರಿ ಅಂತಂದರೆ SDA FDA ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಹಾಗೆ ಇದು ಒಂದು ಫೌಂಡೇಶನ್ನು, ನಿಮ್ಮ KS IASಗೆ ಫೌಂಡೇಶನ್ ಆಗುತ್ತೆ. ಈಗಿನ ನಿಮ್ಮ ಎಜುಕೇಷನ್ ಗೋಲೇ ಒಂದು ಒಳ್ಳೆ ಜಾಬಲ್ಲಿ ಸೇರ್ಕೋಬೇಕು ಅನ್ನೋದು. ಹಾಗಾಗಿ ನೀವೇನು ಇವಾಗ ಡಿಗ್ರಿ ಓದ್ತಾ ಇದ್ದೀರಾ, ಡೈಲಿ ನೀವು ಓದ್ತಾ ಇಲ್ಲ, ಅದು ನನಗೆ ಗೊತ್ತು. ಎಕ್ಸಾಮ್ ಇನ್ 15 days ಇದ್ದೇ ನನಗೆ ನೀವು ಎಫರ್ಟ್ ಹಾಕೋದು. ಬಟ್ ನೀವು ಏನು ಸಮಯ ಇರುತ್ತೆ, ತುಂಬ ದಿನ ವೇಸ್ಟಾಗಿ ಕಳೆಯೋದನ್ನ ಡೈಲಿ 2 hours ನೀವು ಈ ರೀತಿ ಕೆಲಸಗಳನ್ನ ಮಾಡೋದ್ರಿಂದ ನೀವು ಖಂಡಿತ ಲೈಫಲ್ಲಿ ಒಂದು ದೊಡ್ಡ ಪೊಸಿಷನಲ್ಲಿ ಸೆಟ್ಲ್ ಆಗ್ತೀರಾ. ಮತ್ತು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಇದು ನನ್ನ ಕೈಲಾಗಲ್ಲ. 1 ಸಲ 2 ಸಲ ನೀವು ಸೋಲ್ಬೋದು ಮಕ್ಕಳೇ, ಆದರೆ ಖಂಡಿತ ಯಶಸ್ಸು ನಿಮಗೆ ಸಿಗತ್ತೆ. ಯಶಸ್ಸನ್ನ ಬೆನ್ನಟ್ಟು ಹೋಗಬೇಕು. 1 2 3 ಫೇಲ್ಯೂರ್ಗೆ ನೀವು ಸೋತು ಸಪ್ಪಗಾಗೋದ್ರಿಂದ ನಿಮಗೆ ಲಾಸು. ನೀವು ಸಾಯಬೇಕು, ಇಲ್ಲ ನೀವು ಗೆಲ್ಲಬೇಕು. ಈ ರೀತಿ ಹಠ ಇಟ್ಕೊಂಡು ನೀವು ಓದಿದ್ರೆ ನೀವು ಮುಂದೆ ಭವಿಷ್ಯದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗೋದ್ರಲ್ಲಿ ಡೌಟೇ ಇರಲ್ಲ ಮಕ್ಕಳೇ. ಇನ್ನೂ ಡೀಟೇಲಾಗಿ ನೀವು ಡಿಮ್ಯಾಂಡ್ ಮಾಡಿದ್ರೆ, ಇಷ್ಟಪಟ್ಟರೆ ನಾನು ಒಂದೊಂದೇ ಟಾಪಿಕ್ ತೊಗೊಂಡು ಆ ಟಾಪಿಕ್ ಬಗ್ಗೆನೇ ಹೈಲೈಟೆಡ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಈ ವಿಡಿಯೋ ನಾನೇನು ಇವಾಗ ಟಿಪ್ಸ್ ಕೊಟ್ಟೆ, ಈ ಟಿಪ್ಸ್ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ನನಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.